ಇವತ್ತಿನ ಈ ಒಂದು ನಾನು ಆರಿಸಿಕೊಂಡ ವಿಷಯ ವ್ಯಾಮೋಹವೇ ನರಕ, ಭಕ್ತಿಯೇ ಸ್ವರ್ಗ. ಮಾಸ್ಟರ್ಸ್, ಇಲ್ಲಿ ಮಾನವ ಜನ್ಮ ನಮಗೆ ದೊರೆತಿರುವುದೇ ಒಂದು ಆಧ್ಯಾತ್ಮಿಕ ಸಾಧನೆಗೋಸ್ಕರ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಪ್ರತಿಯೊಂದು ಒಂದು ಆತ್ಮ ಸಾಕ್ಷಾತ್ಕಾರಗಾಗಿ, ಪರಮಾತ್ಮನ ಪ್ರಾಪ್ತಿಗಾಗಿ ಈ ನಮ್ಮ ಮನುಷ್ಯ ಜೀವನದಲ್ಲಿ ಅಪಾರವಾದ ಒಂದು ಆನಂದವಿದೆ, ಅಲ್ಲಿ ಪರಮ ಶಾಂತಿ ಇದೆ. ಆದರೆ ಅಜ್ಞಾನದಿಂದ ನಾವು ಇದನ್ನು ಮರೆತು, ಅಂದ್ರೆ ಮನುಷ್ಯನ ಯಾವಾಗ್ಲೂ ನಾವು ಇದನ್ನು ಮರೆತು ಬಿಟ್ಟು ದುಃಖ, ಅಂದ್ರೆ ಎಲ್ಲ ಕಡೆ ದುಃಖ ಅನುಭವ ಸ್ಥಿತಿ ಬರ್ತಾ ಇದೆ. ಅಂದ್ರೆ ಜೀವನದ ಪರಮ ಗುರಿ ಮರ್ತ್ ನಾವು ಸುಮಾರು ಒಂದು ಜಂಜಾಟ, ನೋವು, ಆಮೇಲೆ ಈ ತರ ಒಂದು ಕಳವಳ, ಇದರಲ್ಲಿ ನಮ್ಮ ಅಂದ್ರೆ ದಿನನಿತ್ಯದ ಇದರಲ್ಲಿ ಅದನ್ನು ಬಿಟ್ಟು ಏನೇನೋ ನಾವು ಮಾಡ್ಬೇಕಾಗಿದೆ, ಅದನ್ನೇ ಬಿಟ್ಟು ಬೇರೆ ಇದರಲ್ಲಿ ಹೋಗಿ ಅದನ್ನ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನೇ ಮರ್ತು ಹೋಗ್ತೀವಿ. ಇಲ್ಲಿ ಒಂದೆರಡು ಉದಾಹರಣೆಯಿಂದ ನಾನು ಇದನ್ನ ಯಾವ ತರ ಅಂತ ವಿವರಣೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಅಂದ್ರೆ ವ್ಯಾಮೋಹ ಯಾಕೆ ನರಕ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಒಬ್ರು ಸಾಹಿತಿಯವರೊಬ್ರಿದ್ರು, ಅವ್ರದ್ದು ಒಂದು ಉದಾಹರಣೆ ತಗೊಳ್ತೀನಿ. ಇಲ್ಲಿ ಅವ್ರದ್ದು ಹೆಂಗೆ ಅಂದ್ರೆ, ಅವರು ತುಂಬಾ ಅಂದ್ರೆ ಒಂದ್ ನಿಮಿಷ, ಸಾಹಿತ್ಯ ಕ್ಷೇತ್ರದ ಎಲ್ಲ ರಂಗಗಳಲ್ಲೂ ತುಂಬಾ ಅವರು ಒಂದು ಸಾಕಷ್ಟು ಪ್ರಶಸ್ತಿ ಗೌರವವನ್ನು ಪಡೆದಿದ್ರಂತೆ. ಅವ್ರಿಗೆ ಒಂದು ಹುಡುಗಿಯ ಜೊತೆ ಒಂದು ಇದಾಯ್ತು, ಅಂದ್ರೆ ಇದು ಮಾಡ್ಬೇಕು, ಆಕೆನ ಇಷ್ಟಪಟ್ಟಿದ್ರು ಅವರು, ತಮ್ಮ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಇದು ಬಂದಾಗ ಯಾವ ತರ ಅಂದ್ರೆ ಹುಡುಗ ಹುಡುಗಿಯರ ತಂದೆ ತಾಯಂದಿರು ಕೂಡ ಒಪ್ಪಿಗೆ ನೀಡ್ಬೇಕಲ್ಲ ಅಲ್ಲಿ. ಅವಾಗ ಮದುವೆಗೆ ದಿನ ಗೊತ್ತುಪಡಿಸುತ್ತಿರುವ ನಡುವೆ ಒಂದು ಹುಡುಗಿ ಕಡೆಯವರೆಗೆ ಒಬ್ಬ ಕೋಟ್ಯಾಧಿಪತಿ ವೈದ್ಯರನ್ನ ಒರೆಸ್ಬೇಕಾಗಿ ಒಂದು ಅವಕಾಶ ಬಂತ ಅವಳಿಗೆ. ಅವಾಗ ಈ ಗುಣವಂತನಾದ ವೈದ್ಯನೊಡನೆ ವಿವಾಹ ಕೂಡ ನೆರವೇರ್ತನ. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಎಷ್ಟು ನಾನು ಇದನ್ನ ವ್ಯಾಮೋಹದಿಂದ ಇದು ಮಾಡಿದ್ದೆಲ್ಲ, ಮದುವೆ ಮಾಡ್ಕೋಬೇಕಂತ ಕನಸು ಕಂಡ್ಕೊಂಡಿದ್ದೆ, ಆದ್ರೆ ಈ ತರ ಆಯ್ತಲ್ಲ ಅಂತ ಒಂದು ಅವರ ಮನಸ್ಸಲ್ಲಿ ಅಂದ್ರೆ ದುಃಖ ಉಂಟಾಗುತ್ತದೆ. ಹಾಗೆ ಇಲ್ಲಿ ಇನ್ನೊಬ್ರು ಅಂದ್ರೆ, ಇವರೊಬ್ರು ತುಂಬಾ ಕುಶಲ ಚಿತ್ರ ಕಲಾವಿದರಾಗಿದ್ರು, ಭಾರಿ ಹೆಸರು ಕೂಡ ವಾಸಿಯಾಗಿದ್ರಂತ. ಮದುವೆ ಆದ್ಮೇಲೆ 2 ಮಕ್ಕಳು ಇದ್ರು. ಆದ್ರೇನು ಅವ್ರಿಗೂ ಮದುವೆ ಆಗ್ಬೇಕು ಅಂದ್ರೆ ಒಂಥರ ಇದು ವ್ಯಾಮೋಹದ ಪ್ರೀತಿ ಯಾವ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀವಿ. ಆದ್ರೂ ಒಂದು ಗಾಢವಾದ ಪ್ರೇಮ ಬಂದಲ್ಲಿ ಉಸ್ಕಿ ಅವರು ಒಂದು ದಿನ ಇನ್ನೊಬ್ಬರ ಜೊತೆ ನಾನು ಅಂದ್ರೆ ಇಷ್ಟು ಮದುವೆ ಆದ್ರೂ ಪ್ರಿಯಾಂಕರ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಮನಸ್ಸಲ್ಲಿ, ಅಂದ್ರೆ ಅತಿಯಾದ ವ್ಯಾಮೋಹ, ಅತಿಯಾದ ಪ್ರೀತಿ ಯಾವ ತರ ಇದಾಗುತ್ತೆ ಅನ್ನೋದಕ್ಕೆ, ಅದನ್ನ ತಮ್ಮ ಮದುವೆ ಅದನ್ನ ಬಿಟ್ಟೇ ಬೇರೆಯವ್ರ ಜೊತೆ ಅವರು ಮತ್ತೆ ಮುಂದೆ ಒಂದು ಸಂಸಾರ ನಿಭಾಯಿಸಬೇಕು ಅನ್ನೋ ಒಂದು ಮನಸ್ಥಿತಿ ಉಂಟಾಗುತ್ತದೆ. ಇದೆಲ್ಲ ಯಾಕಾಗುತ್ತೆ, ಇಲ್ಲಿ ಅವ್ರಲ್ಲಿ ಯಾವ್ದು ಕೊರತೆ ಇದೆ, ಯಾವ ಜ್ಞಾನದ ಕೊರತೆ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಹೆಂಗಾಗ್ತಾ ಇದೆ ಅಂದ್ರೆ, ಇಲ್ಲಿ ಅವರಷ್ಟು ಚಿತ್ರಕಾರನ ಹೆಂಡತಿ ಮಕ್ಕಳು ಎಲ್ಲ ಇತ್ತು, ಆದ್ರೇನು ಏನು ಅಲ್ಲಿ ಮದುವೆ ಮಂಟಪದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಇಷ್ಟೆಲ್ಲ ಇದ್ರೇನು ಮತ್ತೆ ಮದುವೆ ಈ ತರ ಒಂದು ಜಂಜಾಟದಲ್ಲಿ ಸಿಕ್ಕಾಕೊಳ್ತಾರೆ ಅವರು. ಮುಂದೆ ಇಲ್ಲಿ ಅಂದ್ರೆ ಮನುಷ್ಯನ ಮನಸ್ಸು, ವ್ಯವಹಾರ ಜೀವನ ಈ ಮಟ್ಟಿಗೆ ಇರುತ್ತದೆ ಅಂದ್ರೆ, ಎಷ್ಟೇ ಪಾಂಡಿತ್ಯವಿದ್ರೇನು ಏನು ಅನಾಥ ಮಕ್ಕಳಿಗೆ ಒಂದು ಸಹಾಯ ಮಾಡುವ ಆಸಕ್ತಿ, ಒಬ್ಬನಿಗೆ ಸಂಪೂರ್ಣ ಆಸ್ತಿಯನ್ನೆಲ್ಲ ಸಹಾಯಕ್ಕಾಗಿಯೇ ಬಳಸಿಕೊಂಡಿದ್ರು. ಅಂದ್ರೆ ವಾಸಕ್ಕೊಂದು ಮನೆ ಇದ್ದ ಒಂದು ಮನೆಯ ಬಾಡಿಗೆಯಿಂದ ಕುಟುಂಬ ವ್ಯವಹಾರನು ಕೂಡ ಅವ್ರು ನಡೆಸ್ತಾ ಇದ್ರಂತೆ. ಇಲ್ಲಿ ಸಾಕ್ಷಾತ್ ದೇವರು ಎಂದು ಜನರು ಅವನನ್ನು ಯಾವಾಗ್ಲೂ ಗೌರವಿಸ್ತಿದ್ರು. ಆದ್ರೂ ಎಷ್ಟೊಂದು ಬಿರುದು, ಸನ್ಮಾನ, ಪ್ರಶಸ್ತಿ, ಪದವಿಗಳು ಪ್ರವಾಹದಂತೆ ಇವನಡಿಗೆ ಹರಿದು ಬರ್ತಿದ್ದವು. ಅವನು ನಯ ವಿನಯ ಸಚ್ಚಾರಿತ್ರ ಪುರುಷನಾಗಿದ್ದನು, ಆದ್ರೆ ತ್ಯಾಗ ಮೂರ್ತಿಯಾಗಿದ್ದನು, ಸಂಪನ್ನ ವ್ಯಕ್ತಿ ಕೂಡ ಆಗಿದ್ದನಂತೆ. ಆದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವನು ಮಂತ್ರಿಗಿಂತ ಹೆಚ್ಚು ಗೌರವ ಕೂಡ ಪಡೆಯುತ್ತಿದ್ದ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ವ್ಯಕ್ತಿ ಎಷ್ಟೋ ವೇದಿಕೆಯಲ್ಲಿ ಸಮಾರಂಭಗಳನ್ನು ಕೂಡ ನಡೆಸಿದ್ರಂತೆ. ಒಂದು ಸಂಪುಟ ದರ್ಜೆಯಲ್ಲಿ ಮಂತ್ರಿಯೊಬ್ಬರು ತೂಕ ಹೆಚ್ಚಾಗಿ ಅವರನ್ನ ಹೊಗಳ್ತಾರೆ. ಕೊರಳಿಗೆ ಹಾಕಿದ ಹಾರಗಳಲ್ಲಿ ಅವರಿಗೆ ಏನಪ್ಪಾ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂದ, ಅದನ್ನ ಮನೆಗೆ ತಳಿದ ಈ ಸೃಜನಶೀಲ ಧರ್ಮವೀರ ಏನಾಗಿದ್ದ, ಅವನು ಮಾನಸಿಕ ಒತ್ತಡದಿಂದ ಅತಿಯಾಗಿ ಬೇಯತೊಡಗಿದ. ಕೆಲವೇ ದಿನಗಳಲ್ಲಿ ಇಷ್ಟೊಂದು ಹೊಗಳಿಕೆ ಸನ್ಮಾನದಿಂದ ಅವನು ಹೃದಯಾಘಾತದಿಂದ ಪ್ರಾಣನು ಬಿಟ್ಟನಂತೆ. ಮುಂದೆ ಅದೇ ಈ ತರ ಕೀರ್ತಿ, ಹೆಸರು, ಅಂದ್ರೆ ಈ ತರ ಒಂದು ಸಂಸಾರ ಅತಿಯಾದ ವ್ಯಾಮೋಹದಿಂದ ಯಾವ ತರ ಅವನು ಮುಂದಿನ ಜನ್ಮದಲ್ಲಿ ಒಂಥರ ಒಂದು ಅಂದ್ರೆ ಅದೇ ಹೇಳ್ತಾರಲ್ಲ, ಈಗ ಅತಿಯಾದ ಒಂದು ಆಸೆಗಳನ್ನ ಇಟ್ಕೊಂಡು ನಾವು ಇದಾದ್ರೆ ಅದು ಮುಂದಿನ ಜನ್ಮದಲ್ಲಿ ಮತ್ತೆ ಅದು ಆತ್ಮ ಹಂಗೆ ಅಲೆದಾಡುತ್ತೆ ಅನ್ನೋತ್ತೆ, ಆ ತರ ಒಂದು ಇದಾಗಿ ಹೋಯ್ತು. ಹಾಗೆ ಇಲ್ಲಿ ಹೆಂಗೆ ಅಂದ್ರೆ, ಈಗ ಮನುಷ್ಯನು ಮಾಯೆಯ ಒಂದು ಕೈ ಗೊಂಬೆಯಾಗಿದ್ದಾನೆ. ಅಂದ್ರೆ ದುಃಖನೂ ಅಂದ್ರೆ ಮಾಯೆ ಯಾವ ತರ ಕಾಟ ಕೊಡ್ತಾ ಇರುತ್ತೆ, ಅವಾಗ ದುಃಖನೂ ಅನುಭವಿಸ್ತಾನೆ, ಒತ್ತಡದಿಂದ ಕುಲುಮೆಗೆ ತಳ್ಳಲ್ಪಡ್ತಾನೆ, ರೋಗಗಳನ್ನ ಅಂದ್ರೆ ಪ್ರತಿಯೊಂದು ಯಾವುದು
ನಿಜಕ್ಕೂ ಏನ್ ಮಾಡ್ಬೇಕನ್ನೋ ಜ್ಞಾನನೇ ಇರೋಲ್ಲ. ಹಾಗಾಗಿ ಈ ಅಮೃತವಾದ ಆತ್ಮಾನದಿಂದ ವಂಚಿತನಾಗಿ ಅಕಾಲ ಮರಣಕ್ಕೆ ಅವನು ಸಾವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಷ್ಟೋ ಕಡೆ ಸದಾಚಾರಗಳು ತೊಡಗಿದ್ದರೂ ಕೂಡ ಈ ಜಾಗತಿಕ ವಸ್ತುಗಳಲ್ಲಿ ಪ್ರೀತಿ, ಆಸಕ್ತಿ, ಈ ವ್ಯಾಮೋಹ ಬಿಟ್ಟಿರಲಾರೆವು ಎಂಬ ಬಂಧನಗಳ ಸೆಳೆತದಿಂದ ಮಾನವ ಜೀವನವನ್ನು ನಾವು ವ್ಯರ್ಥವಾಗಿ ಎಷ್ಟೋ ಕಡೆ ಹಾಳು ಕೂಡ ಮಾಡ್ತಾ ಇದ್ದೀವಿ. ಆದರೆ ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯುಳ್ಳವರು, ಆ ಗೋವಿಂದನ ಸಮರ್ಪಣೆಯುಳ್ಳವರು ದುಃಖ, ಶಾಂತಿ, ಒತ್ತಡ, ರೋಗಗಳೆಂಬ ಅತೀ ಬಾಧೆಗಳಿಂದಲೂ ದೂರವಿರುತ್ತಾರೆ. ಆ ನಿಜ ಆನಂದವನ್ನು ನಾವು ಅನುಭವಿಸಬೇಕಾಗುತ್ತದೆ. ಅವರು ಅವಾಗ ಏನಾಗುತ್ತೆ, ಒಂದು ಭಕ್ತಿ ಭಾವದಲ್ಲಿ ನಾವು ಆತ್ಮ ಸ್ವರೂಪಗಳಾಗಿ ಬಾಳಬಹುದು ಅನ್ನೋದು ಒಂದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು. ಹಾಗೆ ಇಲ್ಲಿ ಒಬ್ಬ ಪ್ರಾಮಾಣಿಕವಾದ ಗುಮಾಸ್ತನಿದ್ನಂತೆ. ಅವನು ಯಾವಾಗ್ಲೂ ಸದಾಚಾರಶೀಲನಾಗಿದ್ದನು. ಸಮರ್ಪಣಾ ಮನೋಭಾವದಿಂದ ದುಡಿಮೆ, ಬಂಧನ, ವ್ಯಾಮೋಹಗಳ ಬಲಿಯಿಂದ ದೂರ ಇದ್ದುದರಿಂದ ಯಾವಾಗ್ಲೂ ಅವನಲ್ಲಿ ಒಂದು ತೃಪ್ತಿ ಮನೋಭಾವ ಇರ್ತಾ ಇತ್ತು. ಏನೇ ಮಾಡಿದ್ರು ಅವನು ಖುಷಿಯಾಗಿರ್ತಾ ಇದ್ದ. ಅದಕ್ಕೆ ಏನಂದ್ರೆ ಅವನ ಹತ್ರ ಯಾವಾಗ್ಲೂ ಒಂದು ದೇವರ ಬಗ್ಗೆ ಯೋಚನೆ ಅಥವಾ ಈಗ ಏನೇ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಬೇಕೆನ್ನೋದು ಇದ್ದಾಗ ಅವನಿಗೆ ಯಾವಾಗ್ಲೂ ತೃಪ್ತಿ, ಯಾವತ್ತು ಅವನು ಆರಾಮಾಗೇ ಇರ್ತಾ ಇದ್ದ. ಇಲ್ಲಿ ಪರಮಾತ್ಮನಿಗೋಸ್ಕರವಾಗಿ ನಾವಿರುವುದು, ಆದ್ದರಿಂದ ನಾವು ಯಾವಾಗ್ಲೂ ಚಿಂತಿಸಬಾರದು, ದುಃಖಿಸಬಾರದು. ಹಾಗೆಯೇ ಅವನ ಇಚ್ಛೆಯಂತೆ ನಾವಿರಬೇಕು. ಅಂದ್ರೆ ಅವನು ಯಾವ ತರ ಇಡ್ತಾನೆ ಆ ತರ ನಾವು ಇಡ್ತಾ ಹೋದ್ರೆ ಅಲ್ಲಿ ಯಾವುದೇ ಒಂದು ಬಂಧನಕ್ಕೆ ನಾವು ಸಿಲುಕ್ ಹಾಕೊಳ್ಳಲ್ಲ ಅಂತ ನಾವು ಇಲ್ಲಿ ಹೇಳ್ಬಹುದು. ಹಾಗೆಯೇ ಇಲ್ಲಿ ನಮ್ಮ ಭಕ್ತಿ ಅಂದ್ರೆ ಎಷ್ಟು ಪರಮಾತ್ಮನ ಬಗೆಗೆ ಅಂದ್ರೆ ಅಚ್ಚಲ ನಿಷ್ಠೆ, ಅರ್ಪಣೆ ಭಕ್ತಿ, ಸದಾ ವ್ಯವಹಾರ, ನೈತಿಕ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಆ ಉಸಿರಿನಲ್ಲಿರುವ ಭಗವಂತನನ್ನು ಅದರ ಅಂದ್ರೆ ಇದನ್ನ ನಾವು ಅನುಭವಿಸಬಹುದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಎಷ್ಟೋ ಕಡೆ ಈಗ ಪರಮಾತ್ಮನ ನೇರವಾಗಿ ದುರ್ಗತಿಯನ್ನು ಸಂಪೂರ್ಣ ನಿವಾರಣೆ ಮಾಡದೇ ಇದ್ದರೂ ಬಂದ ನೋವುಗಳ, ದುರಂತಗಳ, ವ್ಯಸನಗಳನ್ನು ಸಹಿಸಿಕೊಳ್ಳುವ ಆತ್ಮಶಕ್ತಿಯನ್ನು ಒದಗಿಸುತ್ತಾನೆ. ಅಂದರೆ ದುಃಖ ನೋವುಗಳನ್ನು ತಡೆದುಕೊಳ್ಳಲು ಶಕ್ತಿಯನ್ನು ಕರುಣಿಸುತ್ತಾನೆ. ಭಗವಂತನಲ್ಲಿ ನಾವು ಪರಮ ಪ್ರೇಮ ಉಳ್ಳ ಒಂದು ಉಸಿರಲ್ಲೂ ಪರಮಾತ್ಮನಿದ್ದಾನೆ ಅಂತ ನಾವು ಹೇಳ್ತೀವಿ. ಉಸಿರನ್ನು ನಾವು ಗಮನಿಸ್ಕೊಂಡು ಧ್ಯಾನ ಮಾಡುವಾಗ ಅಲ್ಲಿ ಅಪಾರವಾದ ಶಕ್ತಿ, ಸಂಪನ್ನತೆ ಕೂಡ ಆವಾಹನೆಯಾಗಿರುತ್ತದೆ. ಹಾಗೆ ಎಂಥ ಆಪತ್ತಿನಲ್ಲಿ ಕೂಡ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುವುದಿಲ್ಲ. ಇದರಿಂದಲೇ ನಾವು ರೋಗ ಮುಕ್ತರಾಗಿರುತ್ತೀವಿ. ಅಪಾರವಾದ ಸಹನೆ, ಸ್ಮರಣೆ, ತಾಳ್ಮೆಯ ವಜ್ರ ಕವಚ ನಮ್ಮನ್ನೆಲ್ಲರನ್ನ ರಕ್ಷಿಸುತ್ತದೆ. ಹಾಗೆಯೇ ಇಲ್ಲಿ ಕಷ್ಟ ಕಾಲ ತೊಲಗಿ ಎಲ್ಲರಿಗೂ ಒಂದು ಒಳ್ಳೆ ಕಾಲ ಬರುತ್ತದೆ. ಸಮರ್ಪಣೆ ಭಕ್ತಿ ನಮ್ಮಲ್ಲಿ ಇರುವಲ್ಲಿ ಯಾವತ್ತೂ ಭಗವಂತ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಇರಬೇಕಾಗುತ್ತದೆ. ಹಾಗೆ ಇಲ್ಲಿ ಜೀವನದಲ್ಲಿ ಯಾವುದಕ್ಕಾಗಿ ನಾವು ಹೋರಾಡಬೇಕಾಗಿದೆ, ನಾವು ವಿವೇಚನಾಶೀಲ ಅಂದ್ರೆ ವಿವೇಚನೆಯಿಂದ ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳು ಪರಮಾತ್ಮನ ಪಾದದ ಒಲುಮೆಯನ್ನು ಪಡೆಯುವುದು ಒಂದೇ ಈ ಜೀವನದ ಪರಮ ಗುರಿ ಎಂದು ತಿಳಿಯುತ್ತಾರೆ. ಹಾಗೆ ಅದಕ್ಕಾಗಿ ನಾವು ಶರಣಾಗತಿಯಿಂದ ಅಂದ್ರೆ ಪರಮಾತ್ಮನ ಪಾದಗಳಿಗೆ ನಮ್ಮ ಸರ್ವಸ್ವ ಅಂದ್ರೆ ತನು, ಮನ, ಧನ ಸರ್ವಸ್ವವನ್ನು ಕೂಡ ಸಮರ್ಪಿಸಿ ಯಾವತ್ತೂ ಶರಣಾಗತಿ ಭಾವದಿಂದ ಇದ್ದರೆ ಅಲ್ಲಿ ಭಗವಂತನ ಕೃಪೆ ಯಾವಾಗ್ಲೂ ನಮಗಾಗ್ತಾನೆ ಇರುತ್ತದೆ. ಹಾಗಾಗಿ ಇಲ್ಲಿ ಲೌಕಿಕವಾದ ಮತ್ತು ಸಾಮಾಜಿಕವಾದ ಕರ್ತವ್ಯ ಕರ್ಮಗಳನ್ನು ತಪ್ಪದೆ ನಾವು ನಿರ್ವಹಿಸಲೇಬೇಕು. ಹಾಗೆ ಜೊತೆಗೆ ನೀರ ಮೇಲನ ಕಮಲನದಂತೆ ಅಂದ್ರೆ ತಾವರೆಯ ಒಂದು ಕಮಲದ ಎಲೆಯಂತೆ ಅಲ್ಲಿ ನೀರು ಬಿದ್ರೂ ತಾವರೆ ಎಲೆ ಮೇಲೆ ಅಂಟುವುದಿಲ್ಲ. ಅಂಟುವಿಕೆ ಇಲ್ಲದೇನೆ ನಾವು ಸಂಸಾರದಲ್ಲಿ ಯಾವ ತರ ಇರಬೇಕು, ಇದ್ದರೂ ಇಲ್ಲದಂತಿರಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಅದರಂತೆ ನಮ್ಮ ಮನಸ್ಸು ಯಾವತ್ತೂ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ನೆಟ್ಟಿರ್ಬೇಕು. ಪ್ರತಿಯೊಂದರಲ್ಲಿ ಅಂದ್ರೆ ಪ್ರತಿ ಅಣುವಿನಲ್ಲಿ ಪರಮಾತ್ಮನಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಅವನಿಗಾಗಿ ಯಾವಾಗ್ಲೂ ನಮ್ಗೆ ಎಲ್ಲ ಅದೇ ಕಾಣಿಸ್ತಾ ಇದ್ರೆ ಅಲ್ಲಿ ಆನಂದ ಪರಮಾನಂದವಾಗುತ್ತದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಅಂದ್ರೆ ಭಕ್ತಿಯೇ ಸ್ವರ್ಗ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಪರಮಾತ್ಮನನ್ನು ನೆಲೆಸಿದ ಆತ್ಮ ಆಗುತ್ತೆ ಅದು. ಅಂದ್ರೆ ಭಕ್ತಿ ಅಂದ್ರೆ ನಾವು ಕೇವಲ ಪೂಜೆ ಅಥವಾ ವಿಧಾನವಲ್ಲ. ಇಲ್ಲಿ ಆತ್ಮ ತನ್ನ ಮೂಲವನ್ನು ನೆನಪಿಸಿಕೊಳ್ಬೇಕಾಗುತ್ತದೆ. ಹಾಗೆ ಈ ಭಕ್ತಿಯ ಸ್ಥಿತಿಯಲ್ಲಿ ಜೀವನು ನಾನು ಮಾಡುವವನಲ್ಲ ಎಂಬ ಅಹಂಕಾರವನ್ನು ಕೂಡ ತ್ಯಜಿಸುತ್ತಾನೆ. ಪ್ರತಿಯೊಂದು ಕರ್ಮವನ್ನು ದೇವರಿಗೆ ಅರ್ಪಿಸುತ್ತಾನೆ. ಹಾಗೆಯೇ ಸುಖ ದುಃಖಗಳನ್ನು ಕೂಡ ನಾವು ಸಮಭಾವದಿಂದ ನೋಡಿಕೊಳ್ಳಲು ಶುರು ಮಾಡುತ್ತಾನೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ವೈರಾಗ್ಯದ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ವೈರಾಗ್ಯವೇ ನರಕ, ಭಕ್ತಿಯೇ ಸ್ವರ್ಗ ಎಂಬ ಮಾತು ಅಂದ್ರೆ ಮನುಷ್ಯನ ಮನೋಭಾವ ಮತ್ತು ನಮ್ಮ ಜೀವನದ ಒಂದು ದೃಷ್ಟಿಕೋನವನ್ನು ಕೂಡ ಇದು ವಿವರಿಸ್ತಾ ಇದೆ. ವೈರಾಗ್ಯ ಅಂದ್ರೆ ಇಲ್ಲಿ ತ್ಯಾಗವಲ್ಲ, ಬದುಕಿನ ಮೇಲೆ ಆಸಕ್ತಿ ಕಳೆದುಕೊಳ್ಳುವುದು
ಎಲ್ಲವೂ ಅರ್ಥವಿಲ್ಲವೆಂದು ನಾವು ಭಾವಿಸುವುದು. ಅಂದ್ರೆ ಇಂಥ ಮನಸ್ಥಿತಿಯಲ್ಲಿ ಮನುಷ್ಯನಿಗೆ ಸಂತೋಷ ಉತ್ಸಾಹ ಕೂಡ ಇರುವುದಿಲ್ಲ. ಆದರೆ ಅದು ಹೇಗೆ, ಈಗ ನಾವು ಒಂದು ಉದಾಹರಣೆ ಕೊಟ್ಟು ತಾವರೆ ಎಲೆಯಂತೆ, ಅಂದ್ರೆ ಇದ್ರನು ಅಲ್ಲಿ ಎಷ್ಟು ಬೇಕು ಅಷ್ಟೇ ವ್ಯಾಮೋಹಗಳನ್ನ ಇಟ್ಕೊಳ್ಬೇಕು. ಅತಿಯಾದ ವ್ಯಾಮೋಹ ಯಾವಾಗ್ಲೂ ನಮ್ಗೆ ದುಃಖನೇ ಕೊಡುತ್ತೆ, ನೋವೇ ಕೊಡುತ್ತೆ. ಅದಕ್ಕೆ ಅವರು ವ್ಯಾಮೋಹಕ್ಕೆ ಇಲ್ಲಿ ನಾವು ನರಕ ಅಂತ ಹೇಳ್ತಾ ಇರೋದು. ಹಾಗೆ ಇಲ್ಲಿ ಭಕ್ತಿ ಅಂದರೆ ಕೇವಲ ದೇವರ ಪೂಜೆ ಮಾತ್ರವಲ್ಲ, ಜೀವನದ ಮೇಲೆ ನಂಬಿಕೆ, ಕರ್ತವ್ಯದ ಮೇಲೆ ಶ್ರದ್ಧೆ ಮತ್ತು ಮನಸ್ಸಿನ ಶುದ್ಧತೆ. ಹಾಗೆ ಭಕ್ತಿಯುಳ್ಳ ವ್ಯಕ್ತಿ ಕಷ್ಟದಲ್ಲೂ ಕೂಡ ಧೈರ್ಯದಿಂದಿರುತ್ತಾನೆ. ಅಂದ್ರೆ ಯಾವಾಗ್ಲೂ ನಾನು ಅಂದ್ರೆ ಎಷ್ಟು ಧೈರ್ಯವಾಗಿ ನಾವು ಓಡಾಡ್ತೀವಿ ಅಂದ್ರೆ ಈ ಇದರಲ್ಲಿ ಇದೀನಲ್ಲ, ನಾನು ಈ ಮಾರ್ಗದಲ್ಲಿ ಇದೀನಲ್ಲ ಅಂತ ಅಂದ್ರೆ ನಮ್ಮ ಇದರಲ್ಲೇ ನಮ್ಗೆ ಅದು ಧೈರ್ಯ ತರಿಸ್ತಾನೆ ಹೋಗುತ್ತೆ. ಪ್ರತಿಯೊಂದು ಸಣ್ಣ ವಿಷಯ ಕೂಡ ನಾವು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನಾವು ಸಂತೋಷ ಪಡ್ತಾನೆ ಹೋಗ್ತೀವಿ. ಯಾವಾಗ್ಲೂ ಅವನ ಮನಸ್ಸಿನಲ್ಲಿ ಯಾವತ್ತೂ ಶಾಂತಿ ಮತ್ತು ತೃಪ್ತಿ ಕೂಡ ಇರುತ್ತದೆ. ಈ ಕಾರಣದಿಂದಲೇ ಭಕ್ತಿಯುಳ್ಳ ಜೀವನವನ್ನು ಸ್ವರ್ಗಕ್ಕೆ ಸಮಾನ ಎಂದು ಕೂಡ ಹೇಳಲಾಗಿದೆ. ಹೀಗಾಗಿ ಸ್ವರ್ಗ ಮತ್ತು ನರಕ ಎಲ್ಲೂ ಬೇರೆ ಕಡೆ ಎಲ್ಲೂ ಇಲ್ಲ, ಅವು ನಮ್ಮ ಮನುಷ್ಯನ ಮನಸ್ಥಿತಿಯಲ್ಲೇ ಇವೆ. ಹಾಗೆ ಕೊನೆಯದಾಗಿ ನಾನು ಆಮೇಲೆ ಈ ಶರಣಾಗತಿಯ ಫಲವಾಗಿ ನಮ್ಮ ಮನಸ್ಸು ಕೂಡ ಯಾವಾಗ್ಲೂ ಶಾಂತವಾಗುತ್ತದೆ. ಆತ್ಮ ತನ್ನ ಸ್ವರೂಪದ ಆನಂದವನ್ನು ಕೂಡ ಅನುಭವಿಸುತ್ತದೆ. ಇಲ್ಲಿ ಉಪನಿಷತ್ತಲ್ಲಿ ಅಂದ್ರೆ ಸಚ್ಚಿದಾನಂದ ಸ್ಥಿತಿಯೇ ಇಲ್ಲಿ ಸ್ವರ್ಗವಾಗಿದೆ ಅಂತ ಹೇಳ್ತಾರೆ. ಹಾಗೆಯೇ ಅಂತಿಮ ಪರಮಾರ್ಥ ಅಂದ್ರೆ ಪರಮಾತ್ಮನಿಂದ ದೂರವಾದ ಆತ್ಮ ಯಾವಾಗ್ಲೂ ನರಕನೇ. ಅದು ಪರಮಾತ್ಮನಲ್ಲಿ ಸ್ಥಿರವಾದ ಆತ್ಮ ಸ್ವರ್ಗವನ್ನು ತೋರಿಸುತ್ತದೆ. ಭಕ್ತಿ ಇಲ್ಲದ ವೈರಾಗ್ಯ ಯಾವಾಗ್ಲೂ ಶೂನ್ಯತೆ ಕಡೆ ಹೋಗುತ್ತದೆ. ಭಕ್ತಿಯಿಂದ ಕೂಡಿದ ಜೀವನ ನಮಗೆ ಮುಕ್ತಿಯನ್ನು ಕೊಡುತ್ತದೆ. ಆದ್ದರಿಂದ ಸ್ವರ್ಗವು ನರಕವು ಹೊರಗಿಲ್ಲ, ಅವು ನಮ್ಮ ಆತ್ಮದೊಳಗೆ ಇವೆ. ಭಕ್ತಿಯಿಂದ ತುಂಬಿದ ಹೃದಯವೇ ಸ್ವರ್ಗ, ಭಕ್ತಿ ಇಲ್ಲದ ಖಾಲಿತನವೇ ನರಕ ಎಂದು ಹೇಳಬಹುದು. ಇಷ್ಟು ಇದರ ಬಗ್ಗೆ ಇನ್ನ ತುಂಬಾ ವಿವರವಾಗಿ ಹೇಳಿದ್ರೆ ತುಂಬಾನೇ ಇದೆ. ಅಷ್ಟೇ ಟೈಮ್ ಇದರದಕ್ಕೆ ಇಷ್ಟು ಹೇಳಿ ನನ್ನ ಈ ಒಂದು ಮುಗಿಸ್ತೀನಿ. ಈ ಅವಕಾಶಕ್ಕಾಗಿ ರೇವತಿ ಮೇಡಮ್ ಹಾಗೂ ಎಲ್ಲ ತಂಡದವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ನಮಸ್ತೆ ಆಲ್ ಮಾಸ್ಟರ್ಸ್.